ಹಲೋ ಎವ್ರಿವನ್, ಓನ್ಲಿ ಫಾರ್ ಲವ್ ಎರಡನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯೂನಿ ಇಂಟರ್ವ್ಯೂ ಮಾಡ್ತಿರ್ತಾಳೆ. ಶೂಯಿ ಇಂಟರ್ವ್ಯೂ ಮಾಡೋದಕ್ಕೆ ಶಿಯಾನ್ ಆಫೀಸ್ಗೆ ಬರ್ತಾಳೆ. ಆಗ ಗಾರ್ಡ್ಸ್ ಹೇಳ್ತಾರೆ ಅವಳ ಹೆಸರನ್ನ ರಿಜಿಸ್ಟರ್ ಮಾಡೋದಕ್ಕೆ. ಶೂಯಿ ಅವಳ ಹೆಸರನ್ನ ರಿಜಿಸ್ಟರ್ ಬುಕ್ ಅಲ್ಲಿ ಸೈನ್ ಮಾಡಿ ಹೋಗ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಾಳೆ, ಯೂನಿ ಹೆಸರು ಯಾಕೆ ರಿಜಿಸ್ಟರ್ ಬುಕ್ ಅಲ್ಲಿ ಇದೆ ಅಂತ ಯೋಚನೆ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಅಸಿಸ್ಟೆಂಟ್ ನ ಕೇಳ್ತಾಳೆ, ಇವತ್ತು ಇಂಟರ್ವ್ಯೂನ ಬಿಟ್ರೆ ಬೇರೆ ಪ್ರೋಗ್ರಾಮ್ಸ್ ಯಾವ್ದು ಇಲ್ವಾ? ಆಗ ಅಸಿಸ್ಟೆಂಟ್ ಹೇಳ್ತಾರೆ, ನಿಮ್ ಕಂಪ್ನಿಯಿಂದ ಬೇರೆ ಹುಡುಗಿ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ದಾಳೆ. ಅವ್ರ ಮಾತ್ ಕೇಳಿ ಶೂಯಿಗೆ ಶಾಕ್ ಆಗುತ್ತೆ. ಶಿಯಾನ್ ಬರ್ತಿದ್ರೆ ಶೂಯಿ ಅವನನ್ನ ನೋಡ್ತಾ ನಿಂತಿರ್ತಾಳೆ. ಆದ್ರೆ ಶಿಯಾನ್ ಅವಳನ್ನ ಮಾತಾಡಿಸ್ದಾಗೆ ಇಗ್ನೋರ್ ಮಾಡಿ ಹೋಗ್ತಿರ್ತಾನೆ. ಆಗ ಶೂಯಿ ಅವನನ್ನ ನಿಲ್ಲಿಸಿ ಕೇಳ್ತಾಳೆ, ನಾನ್ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಿಕ್ಕೆ ಅಂತ ಬಂದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಬೇರೆ ಹುಡುಗಿ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದಾಳೆ ಅಂತ. ನೀವು ಬೇಸಿಕ್ ಪಾರ್ಟ್ ನ ಕಂಪ್ಲೀಟ್ ಮಾಡಿದ್ದೀರಾ, ಆದ್ರೆ ನಿಮ್ಮನ್ನ ಕೇಳೋದಿಕ್ಕೆ ನನಗೆ ಇನ್ನು 5 ಪ್ರಶ್ನೆ ಬಾಕಿ ಇದೆ. ನನಗಾಗಿ 5 ನಿಮಿಷ ಸಮಯ ಕೊಡ್ತೀರಾ? ಆಗ ಶಿಯಾನ್ ಕೇಳ್ತಾನೆ, ಆ 5 ಪ್ರಶ್ನೆ ಏನು? ಆಗ ಶೂಯಿ ಹೇಳ್ತಾಳೆ, ಶಿಯಾನ್ ಕಂಪನಿ ಇಂಡಿಪೆಂಡೆಂಟ್, ಬೇರೆಯವ್ರ ಜೊತೆ ಸೇರಿ ಕೆಲಸ ಮಾಡ್ತೀರಾ? ಎರಡನೇ ಪ್ರಶ್ನೆ, ಗುವಾನ್ ಕಂಪನಿ ಜೊತೆ ಕೊಲಾಬ್ರೇಷನ್ ಮಾಡ್ತೀರಾ? ಇದೇ ರೀತಿ ಒಂದಷ್ಟು ಪ್ರಶ್ನೆ ಕೇಳ್ತಾಳೆ. ಶಿಯಾನ್ ಅವ್ರ ಪ್ರಶ್ನೆ ಕೇಳ್ತಿದ್ರೆ ಅವ್ನು ತುಂಬಾನೇ ಇಂಪ್ರೆಸ್ ಆಗಿ ನನ್ ಜೊತೆ ಬಾ ಅಂತ ಹೇಳಿ 3 ಜನನ ಕೂಡ ಲಿಫ್ಟ್ ಅಲ್ಲಿ ಹೋಗ್ತಿರ್ತಾರೆ. ಪಾರ್ಕಿಂಗ್ ಹಾಲ್ಗೆ ಬಂದ್ಮೇಲೆ ಶಿಯಾನ್ ಹೇಳ್ತಾನೆ, ನನ್ನ ಹತ್ರ 2 ಗಂಟೆ ಸಮಯ ಇದೆ, ನಿನ್ಗೇನ್ ವಿಷಯ ಬೇಕು ಕೇಳು, ಕಾರ್ನಲ್ಲೇ ಕೂತ್ಕೊಂಡು ಇಂಟರ್ವ್ಯೂನ ತಗೋಬಹುದು ಅಂತ ಹೇಳ್ತಾನೆ. ಇಬ್ರು ಕೂಡ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಹೇಳ್ತಾನೆ, ನನ್ನ ಹತ್ರ ಜಾಸ್ತಿ ಸಮಯ ಇಲ್ಲ, ಇಂಟರ್ವ್ಯೂನ ಶುರು ಮಾಡು. ಆಗ ಶೂಯಿ ಹೇಳ್ತಾಳೆ, ಇಂಟರ್ವ್ಯೂನ ಶುರು ಮಾಡೋದಕ್ಕಿಂತ ಮೊದಲು ನಾವಿಬ್ರು ನಾರ್ಮಲ್ ಆಗಿ ಮಾತಾಡೋಣ. ನೀವು ಜಾಸ್ತಿ ಇವೆಂಟ್ಗೆ ಹೋಗಲ್ಲ ಅನ್ಸುತ್ತೆ. ನಾನು ಇಂಟರ್ವ್ಯೂನ ತಗೊಳ್ಳೋದಕ್ಕೆ ಬಂದಿದ್ದ ದಿವಸ ನೀವು ಗಾನ್ ಗ್ರೂಪ್ ಇವೆಂಟ್ಗೆ ಹೋಗಿದ್ರಿ, ಅವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೋತೀರಾ, ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀರಾ? ಆಗ ಶಿಯಾನ್ ಅವಳನ್ನ ಹತ್ರದಿಂದ ನೋಡ್ತಾ ಕೂತಿರ್ತಾನೆ. ಆಗ ಅವಳು ಕೇಳ್ತಾಳೆ, ಯಾಕೆ ನಾನೇನಾದ್ರೂ ತಪ್ಪಾಗಿ ಪ್ರಶ್ನೆ ಕೇಳಿದ್ನ? ಆಗ ಶಿಯಾನ್ ಹೇಳ್ತಾನೆ, ನಿನ್ಗೆ ಯಾಕಾಗನ್ನಿಸ್ತು ಗಾನ್ ಕಂಪ್ನಿ ಜೊತೆ ಕೊಲಾಬ್ರೇಷನ್ ಮಾಡ್ಕೋತಾರೆ ಅಂತ? ಆಗ ಶೂಯಿ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೋತಾಳೆ. ಇದೇ ರೀತಿ ಅವ್ರ ಇಂಟರ್ವ್ಯೂ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಕೊನೆಯ ಪ್ರಶ್ನೆನ ಕೇಳ್ತಾಳೆ, ನೀವ್ಯಾಕೆ ನಿಮ್ ಫ್ಯಾಮಿಲಿ ಬಿಸ್ನೆಸ್ ನ ಬಿಟ್ಟು ಓನ್ ಆಗಿ ಬಿಸ್ನೆಸ್ ನ ಶುರು ಮಾಡಿದ್ದೀರಾ? ನಿಮ್ ತಂದೆ ಇದಕ್ಕೆ ಸಪೋರ್ಟ್ ಮಾಡ್ತಾರ? ಅದನ್ನ ಕೇಳಿ ಶಿಯಾನ್ ಫ್ಲಾಶ್ ಬ್ಯಾಕ್ ನ ನೆನಪು ಮಾಡ್ಕೋತಾರೆ. ಅವ್ರ ತಂದೆ ಹೇಳ್ತಾರೆ, ನಾನು ಹೋಗ್ತಿದ್ದೀನಿ, ಮಿನ್ಯೂ ಫ್ಯೂಚರ್ ನಿನ್ ಕೈಲಿದೆ. ಆಗ ಶಿಯಾನ್ ಅವ್ರ ತಂದೆಗೆ ಹೇಳ್ತಾರೆ, ಬ್ರದರ್ ಇಲ್ಲ ನನ್ಗಿಂತ ದೊಡ್ಡವರು, ಅವ್ರು ತುಂಬಾ ಬುದ್ಧಿವಂತ, ನನ್ ಕನ್ಸನ್ನ ನಾನು ಫುಲ್ಫಿಲ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಆಗ ಅವ್ರ ತಂದೆ ಹೇಳ್ತಾರೆ, ನಾನು ಸ್ವಲ್ಪ ದಿವಸದಲ್ಲೇ ರಿಟೈರ್ಡ್ ಆಗ್ತಿದ್ದೀನಿ, ಈ ಗಾಡಿನ ನಿನ್ ಜೊತೆ ತಗೊಂಡೋಗೋದಿಕ್ಕಾಗುತ್ತಾ? ಪ್ರೆಸೆಂಟ್ ನಲ್ಲಿ ಶಿಯಾನ್ ಟೈಮ್ ನೋಡ್ತಾ 2 ಗಂಟೆ ಆಗೋಯ್ತು ಅಂತ ಹೇಳಿ ಕಾರಿಂದ ಇಳಿತಾರೆ. ನೀನು ಹೋಗಬಹುದು ಅಂತ ಹೇಳ್ತಾರೆ. ಆಗ ಶಿಯಾನ್ ಹೇಳ್ತಾಳೆ, ಈ ಜಾಗ ನನಗೆ ವಸ್ತು, ನಾನೇ ಹೋಗಕ್ಕಾಗುತ್ತೆ, ಕಾರಲ್ಲಿ ಬಂದಿದ್ದೀನಿ, ಕಾರಲ್ಲೇ ಹೋಗ್ತೀನಿ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಶಿಯಾನ್ ಹತ್ರ ಬರ್ತಾಳೆ. ಕೊನೆದಾಗಿ ಇನ್ನೊಂದು ಪ್ರಶ್ನೆ ಇದೆ, ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾಳ ಅಂತ ಕೇಳ್ತಾಳೆ. ಆಗ ಶಿಯಾನ್ ಅವಳ ಮುಖನ ನೋಡ್ತಾ ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಅಷ್ಟ್ರಲ್ಲಿ ಆಗ್ಲೇ ಅಲ್ಲಿಗೆ ಗಾನ್ ಬಂದಿರ್ತಾರೆ. ಶೂಯಿ ಅವ್ರ ಹತ್ರ ಹೋಗಿ ಅವಳನ್ನ ಪರಿಚಯ ಮಾಡ್ಕೋತಾಳೆ. ಆಗ ಅವರು ಹೇಳ್ತಾರೆ, ನೀನ್ ಬರ್ದಿರೋ ಆರ್ಟಿಕಲ್ ನ ಓದಿದೀನಿ, ತುಂಬಾ ಚೆನ್ನಾಗಿ ಬರ್ದಿದ್ಯಾ, ನೀನ್ ಇನ್ನು ಹೆಂಗಾಗಿದ್ಯಾ ಅಂತ ಹೇಳಿ ಕಾಂಪ್ಲಿಮೆಂಟ್ಸ್ ಮಾಡ್ತಾರೆ. ಅದನ್ನ ಕೇಳಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ಗಾನ್ ಹೇಳ್ತಾರೆ, ಶಿಯಾನ್ ಇಲ್ಲಿಗೆ ಮೊದಲು ಯಾವುದೇ ಹುಡುಗಿನೂ ಕೂಡ ಕರ್ಕೊಂಡ್ ಬಂದಿರ್ಲಿಲ್ಲ, ಮೊದಲನೇ ಸಾರಿ ಬಂದಿದ್ಯಾ, ನಿನ್ಗಾಗಿ ನಾನು ಏನನ್ನು ಕೂಡ ಪ್ರಿಪೇರ್ ಮಾಡಿಲ್ಲ, ಇದ್ರಲ್ಲಿ ನನ್ ತಪ್ಪೇನಿಲ್ಲ ಅಂತ ಹೇಳ್ತಾರೆ. ಶಿಯಾನ್ ಮಾತಾಡೋದಿಕ್ಕೆ ಅಂತ ನೋಡ್ತಾನೆ, ಆದ್ರೆ ಶೂಯಿ ಆರ್ಸನ್ನ ನೋಡ್ತಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆಗ ಗಾನ್ ಹೇಳ್ತಾರೆ, ಒಳಗಡೆ ಇನ್ನು ತುಂಬಾ ಚೆನ್ನಾಗಿದ್ದಾವೆ, ಶಿಯಾನ್ ಶೂಯಿಗೆ ಎಲ್ಲಾನು ತೋರ್ಸು ಅಂತ ಹೇಳ್ತಾರೆ. ಶಿಯಾನ್ ಹಿಂದೆಲೆ ಶೂಯಿ ಕೂಡ ಹೋಗ್ತಿರ್ತಾಳೆ. ಅಲ್ಲಿ ಒಂದು ರೂಮ್ ಇರುತ್ತೆ. ಆಗ ಅವನು ಹೇಳ್ತಾನೆ, ನಾನಿಲ್ಲಿ ಬಟ್ಟೆನ ಚೇಂಜ್ ಮಾಡೋದಿಕ್ಕೆ ಅಂತ ಹೋಗ್ತಿದ್ದೀನಿ. ಆಗ ಶೂಯಿ ಹೇಳ್ತಾಳೆ, ನಾನು ಇಲ್ಲೇ ಇರ್ತೀನಿ, ನಿಮ್ಗಾಗಿ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಗೆ ಮಿಸ್ಟರ್ ಗಾವ್ ಬರ್ತಾರೆ. ನಿನಗೆ ಹಾರ್ಸ್ ರೈಡಿಂಗ್ ಮಾಡೋದಿಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಆಗೋಳು ಇಲ್ಲ ಅಂತ ಹೇಳ್ತಾಳೆ. ಆಗ ಗಾನ್ ಹೇಳ್ತಾರೆ, ಇಲ್ಲಿವರೆಗೂ ಬಂದು ರೈಡ್ ಮಾಡಲಿಲ್ಲ ಅಂದ್ರೆ ಹೇಗೆ, ನನ್ನ ವೈಫ್ದು ಬಟ್ಟೆ ಇದೆ, ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ಟ್ರೈ ಮಾಡಬಹುದು ಅಂತ ಹೇಳ್ತಾರೆ. ಡ್ರೆಸ್ ಚೇಂಜ್ ಮಾಡೋದಿಕ್ಕೆ ಅಂತ ರೂಮ್ ಒಳಗಡೆ ಬರ್ತಾರೆ. ಶಿಯಾನ್ ಬಟ್ಟೆ ಚೇಂಜ್ ಮಾಡ್ತಿದ್ರೆ ಅದನ್ನ ನೋಡಿ ಅವಳು ಕೂಡ ಪಕ್ಕದ ರೂಮ್ಗೆ ಹೋಗಿ ಡ್ರೆಸ್ ನ ಚೇಂಜ್ ಮಾಡ್ತಿರ್ತಾಳೆ. ಬೆರೆಟ್ ಹಾಕ್ಬೇಕಾಗಿರುತ್ತೆ, ಅವಳಿಗೆ ಹಾಕೊಳ್ಳೋದಿಕ್ಕೆ ಬರ್ತಿರಲ್ಲ. ಶಿಯಾನ್ ಹತ್ರ ಕೇಳ್ತಾಳೆ, ನನಗೆ ಈ ಬೆರೆಟನ್ನ ಹಾಕೊಳ್ಳೋದಿಕ್ಕೆ ಬರ್ತಿಲ್ಲ, ನನ್ಗೆ ಸಹಾಯ ಮಾಡ್ತೀರಾ? ಆಗ ಶಿಯಾನ್ ಅವಳಿಗೆ ಸಹಾಯ ಮಾಡೋದಿಕ್ಕೆ ಅಂತ ಹೋಗ್ತಾನೆ.
ಆಮೇಲೆ ಯೋಚನೆ ಮಾಡ್ತಾನೆ, ಏನಾದ್ರೂ ನನ್ನ ಜೊತೆ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಿರ್ಬೇಕು ಅಂತ ಹೇಳಿ ನಿನ್ಗೆ ಬೆರೆಟ್ ಹಾಕೊಳ್ಳೋದಿಕ್ಕೆ ಬರ್ಲಿಲ್ಲ ಅಂದ್ರೆ ಆರ್ಸ್ ರೈಡ್ಗೆ ಬರಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಶೂಯಿ ರೂಮಿಂದ ಆಚೆ ಬಂದು ನೋಡ್ತಾಳೆ. ಶಿಯಾನ್ನ ನೋಡ್ತಾ ಇದ್ರೆ ಹಾಗೆ ನೋಡ್ತಾ ನಿಂತಿರ್ತಾಳೆ. ಅವನನ್ನ ಕೇಳ್ತಾಳೆ, ನೀವು ನನಗೆ ಆರ್ಸ್ ರೈಡ್ ಮಾಡೋದನ್ನ ಹೇಳ್ಕೊಡ್ತೀರಾ? ಆಗ ಶಿಯಾನ್ ಖಂಡಿತ ಹೇಳ್ಕೊಡ್ತೀನಿ ಅಂತ ಹೇಳಿ ಇಬ್ರು ಕೂಡ ಆರ್ಸ್ ಮೇಲೆ ಕೂತ್ಕೋತಾರೆ. ಆಗ ಶೂಯಿ ಹೇಳ್ತಾಳೆ, ಇದು ನನ್ನ ಮೊದಲನೇ ಆರ್ಸ್ ರೈಡು, ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಶಿಯಾನ್ ಅವಳಿಗೆ ಆರ್ಸ್ ರೈಡ್ ಮಾಡೋದನ್ನ ಹೇಳ್ಕೊಡ್ತಿರ್ತಾನೆ. ಮೊದಲು ನಿಧಾನವಾಗಿ ಓಡಿಸ್ತಿರ್ತಾನೆ, ಆಮೇಲೆ ಟೈಟ್ ಆಗಿ ಇಟ್ಕೋ ಅಂತ ಹೇಳಿ ಫಾಸ್ಟಾಗಿ ಓಡಿಸ್ಕೊಂಡು ಹೋಗ್ತಾನೆ. ಆಗೋಳಿಗೆ ತುಂಬಾನೇ ಭಯ ಆಗ್ತಿರುತ್ತೆ. ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಕೆಳಗಡೆ ಇಳಿತಾಳೆ. ಆಗೋನು ಕೇಳ್ತಾನೆ, ಯಾಕೆ ನೀನು ಆರ್ಸ್ ರೈಡ್ ಮಾಡಲ್ವಾ? ಆಗೋಳು ಹೇಳ್ತಾಳೆ, ನಾನು ಇದನ್ನ ಬರೀ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು ಅಷ್ಟೇ. ಆದ್ರೆ ಶಿಯಾನ್ ಇದನ್ನ ಬೇಕು ಅಂತಲೇ ಮಾಡಿರ್ತಾನೆ. ಅವಳನ್ನ ನೋಡಿ ನಗ್ತಿರ್ತಾನೆ. ಶೂಯಿ ಒಂದ್ ಸೈಡ್ ಬಂದು ಕೂತಿರ್ತಾಳೆ. ಆಗ ಮಿಸ್ ಗಾವ್ ಅವಳನ್ನ ನೋಡಿ ಶಿಯಾನ್ಗೆ ಹೇಳ್ತಾರೆ, ಈ ಹುಡುಗಿ ತುಂಬಾನೇ ಇಂಟ್ರೆಸ್ಟ್ ಆಗಿದ್ದಾಳೆ, ಇವಳು ಕೂಡ ನಿಂತರನೆ. ಆಗ ಶಿಯಾನ್ ಹೇಳ್ತಾನೆ, ನಮ್ಮಿಬ್ರ ಮಧ್ಯ ಅಂಥದ್ದು ಏನೂ ಇಲ್ಲ. ಆಗ ಗಾವ್ ಹೇಳ್ತಾರೆ, ನೀನು ಚಾನ್ಸ್ ಕೊಟ್ರೆ ಏನಾದ್ರೂ ನಡಿಬಹುದು. ಶಿಯಾನ್ ಶೂಯಿನ ನೋಡ್ತಾ ನಿಂತಿದ್ರೆ ಶೂಯಿ ಮನಸ್ಸಿನಲ್ಲೇ, ಇವ್ರು ನನ್ನನ್ನ ಈ ರೀತಿ ನೋಡ್ತಿದ್ರೆ ನನಗೆ ಇಂಬ್ಯಾಲೆನ್ಸ್ ಫೀಲ್ ಆಗ್ತಿದೆ. ರಾತ್ರಿ ಇಬ್ರು ಕೂಡ ಜೊತೆಲೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಡ್ರೈವರ್ಗೆ ಹೇಳ್ತಾರೆ ಶೂಯಿನ ಮೊದಲು ಮನೆಗೆ ಡ್ರಾಪ್ ಮಾಡೋದಿಕ್ಕೆ. ಆಗ ಶೂಯಿ ಶಿಯಾನ್ನ ನೋಡ್ತಾ ಯೋಚನೆ ಮಾಡ್ತಾಳೆ, ನನಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ, ಇವ್ರಿಗೇನು ಹೊಟ್ಟೆ ಹಸುವಾಗ್ತಿಲ್ವಾ? ಇವರು ಕೆಲಸ ಮಾಡ್ತಿದ್ರೆ ಎಷ್ಟು ಕೂಲಾಗಿ ಕಾಣಿಸ್ತಾರೆ ಅಂತ ಹೇಳಿ ಶಿಯಾನ್ನ ನೋಡ್ತಾ ಅವನ ಎಗ್ಲು ಮೇಲೇನೆ ಮಲ್ಕೋತಾಳೆ. ಅವಳು ಕಣ್ಬಿಟ್ಟು ನೋಡಿದಾಗ ಪಕ್ಕದಲ್ಲಿ ಶಿಯಾನ್ ಇರೋದಿಲ್ಲ. ಡ್ರೈವರ್ನ ಕೇಳ್ತಾಳೆ, ಶಿಯಾನ್ ಎಲ್ಲಿ? ಆಗ ಡ್ರೈವರ್ ಹೇಳ್ತಾರೆ, ಅವರಿಗೆ ಕೆಲಸ ಇದೆ, ನಿಮ್ಮನ್ನ ಮನೆ ಹತ್ರ ಡ್ರಾಪ್ ಮಾಡೋದಿಕ್ಕೆ ಹೇಳಿದ್ದಾರೆ. ಆಗ ಅವಳು ಕಾರಿಂದ ಇಳಿದು ಹೋಗ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಾಳೆ, ನಾನು ಇಂಟರ್ವ್ಯೂಗೆ ಅಂತ ಹೋಗಿದ್ ಗಾಡಿಲಿ ಹೇಗ್ ಮಲ್ಕೊಳ್ಳೋದಿಕ್ ಸಾಧ್ಯ? ಮೊದಲು ಯಾವತ್ತೂ ಕೂಡ ಈ ರೀತಿ ಆಗಿರ್ಲಿಲ್ಲ ಅಂತ ಹೇಳಿ ಕಿವಿ ಮುಟ್ಕೋತಾಳೆ. ಅವಳು ಇಯರಿಂಗು ಶಿಯಾನ್ ಕಾರ್ ಒಳಗಡೆನೆ ಬಿದ್ದೋಗಿರುತ್ತೆ. ಮತ್ತೆ ಶಿಯಾನ್ನ ನೋಡ್ತೀವಿ, ಚಾನ್ ಜೊತೆ ಅವನ ಕಂಪ್ನಿ ಬಗ್ಗೆ ಮಾತಾಡ್ತಿರ್ತಾನೆ. ಶಿಯಾನ್ ಚಾನ್ಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಮತ್ತೆ ಶೂಯಿನ ನೋಡ್ತೀವಿ, ಕೂತ್ಕೊಂಡು ಆರ್ಟಿಕಲ್ನ ಬರಿತಾ ಇರ್ತಾಳೆ. ನೆಕ್ಸ್ಟ್ ಡೇ ಆಫೀಸಿಗೆ ಬರ್ತಾಳೆ. ಅವಳು ಬರ್ತಿದ್ದ ಶಿಯಾನ್ ಆರ್ಟಿಕಲ್ನ ಮಿಸ್ ಈಗೆ ಕೊಡ್ತಾರೆ. ಅದನ್ನ ನೋಡಿ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ. ಶೂಯಿ ಆಫೀಸ್ನಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ಅವಳ ಫ್ರೆಂಡ್ ಬಂದು ಹೇಳ್ತಾಳೆ, ಲೂಹಿ ನಿನ್ನ ಔಟ್ಲೈನ್ ನ ಕದ್ದು ಶಿಯಾನ್ನ ಇಂಟರ್ವ್ಯೂ ಮಾಡಿದಾಳೆ, ನಿನಗೆ ಅವಳ ಮೇಲೆ ಸ್ವಲ್ಪ ಕೂಡ ಕೋಪ ಬರ್ತಿಲ್ವಾ? ಆಗ ಶೂಯಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ, ನಾನು ಶಿಯಾನ್ಗೆ ಕೇಳಿದ ಕ್ವಶನ್ ನ ಮೊದ್ಲೇ ಲೂಹಿ ಕೇಳಿದಾಳೆ, ಆದ್ರೆ ಶಿಯಾನ್ ಇದ್ರ ಬಗ್ಗೆ ಏನು ಹೇಳಿಲ್ಲ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಶಿಯಾನ್ ಒಳ್ಳೆ ಹುಡ್ಗ ಅನ್ಸುತ್ತೆ. ಆಗ ಶೂಯಿ ಹೇಳ್ತಾಳೆ, ಒಳ್ಳೆ ಹುಡ್ಗ ಅಲ್ಲ, ಒಳ್ಳೆ ಆಕ್ಟರ್. ಮತ್ತೊಂದ್ ಕಡೆ ಶಿಯಾನ್ ನ ನೋಡ್ತೀವಿ, ಆಫೀಸ್ ನಲ್ಲಿ ವರ್ಕ್ ಮಾಡ್ತಿರ್ತಾನೆ. ಅಲ್ಲಿಗೆ ಅವನ ಅಸಿಸ್ಟೆಂಟ್ ಬಂದು ಹೇಳ್ತಾನೆ, ಲ್ಯಾಂಡ್ ರಿಪೋರ್ಟ್ ಇನ್ಕಂಪ್ಲೀಟ್ ಆಗಿದೆ. ಮತ್ತೆ ಶೂಯಿನ ನೋಡ್ತೀವಿ, ಆಫೀಸ್ ಇಂದ ಆಚೆ ನಿಂತಿರ್ತಾಳೆ. ಅಲ್ಲಿಗೆ ಅವನ್ ಎಕ್ಸ್ ಬಾಯ್ ಫ್ರೆಂಡ್ ಬರ್ತಾನೆ. ಈ ಕಾರನ್ನ ನನಗೆ ನನ್ ಗರ್ಲ್ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು, ನಿನ್ನ ಎಲ್ಲಿಗೆ ಬಿಡ್ಬೇಕು ಹೇಳು, ನಾನ್ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಶೂಯಿ ಹೇಳ್ತಾಳೆ, ನಿನ್ಗೆ ಡ್ರೈವರ್ ಆಗೋದಕ್ಕೆ ಅಷ್ಟೊಂದು ಇಷ್ಟ ಇದ್ರೆ ಡ್ರೈವರ್ ಆಗೇ ಇರು. ಅಲ್ಲಿಗೆ ಶೂಯಿ ಫ್ರೆಂಡ್ ಕೂಡ ಬರ್ತಾಳೆ. ಅವನನ್ನ ರೇಗ್ಸೋದಿಕ್ಕೆ ಶುರು ಮಾಡ್ತಾಳೆ. ಅವನಿಗೆ ಮುಜುಗರ ಅನ್ಸಿ ಅಲ್ಲಿಂದ ಹೊರಟೋಗ್ತಾನೆ. ಶೂಯಿ ಅವ್ರ ಫ್ರೆಂಡು ಊಟ ಮಾಡೋದಿಕ್ಕೆ ಅಂತ ಹೋಟೆಲ್ಗೆ ಬಂದಿರ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ನಿನ್ಗೆ ಅಪಾರ್ಟ್ಮೆಂಟ್ ತಗೊಳ್ಳೋದಕ್ಕೆ ನಾನು ಕೂಡ ಸಹಾಯ ಮಾಡಿದ್ದೀನಿ. ಆಗ ಶೂಯಿ ಹೇಳ್ತಾಳೆ, ಹೌದು, ಅದಕ್ಕಾಗಿ ನಿನ್ನ ಲಂಚ್ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಇಬ್ರು ಕೂಡ ತುಂಬಾನೇ ಖುಷಿಯಾಗಿರ್ತಾರೆ. ಮತ್ತೆ ಶಿಯಾನ್ನ ನೋಡ್ತೀವಿ, ಚಾನ್ ಜೊತೆ ಮಾತಾಡ್ತಾ ಕೂತಿರ್ತಾನೆ. ಆಗ ಅವನು ಹೇಳ್ತಾನೆ, ನಿನ್ ಜೊತೆ ಕೆಲಸ ಮಾಡೋದಿಕ್ಕೆ ನನ್ನ ಟೀಮ್ ಜೊತೆ ಮಾತಾಡಿದ್ದೀನಿ. ಆಗ ಶಿಯಾನ್ ಹೇಳ್ತಾನೆ, ನನ್ಗೆ ತುಂಬಾನೇ ಖುಷಿ ಆಯ್ತು, ಆದ್ರೆ ಸ್ವಲ್ಪ ಯೋಚನೆ ಮಾಡಿ ನಿನಗೆ ಹೇಳ್ತೀನಿ. ಶೂಯಿ ಫ್ರೆಂಡ್ ಕೇಳ್ತಾಳೆ, ಹೆಡ್ಲೈನ್ ಕವರೇಜ್ ಯಾರ್ದು? ಆಗ ಶೂಯಿ ಹೇಳ್ತಾಳೆ, ಹೆಡ್ಲೈನ್ ಕವರೇಜ್ಗಾಗಿ ಮತ್ತೆ ಶಿಯಾನ್ನ ಮೀಟ್ ಮಾಡ್ಬೇಕಾಗುತ್ತೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಅದಕ್ಕಾಗಿ ನೀನು ಬೇರೆ ದಾರಿನ ಹುಡುಕ್ಬೇಕಾಗುತ್ತೆ. ಆಗ ಶೂಯಿ ಹೇಳ್ತಾಳೆ, ನನ್ನ ಹತ್ರ ಈಗ ಔಟ್ಲೈನ್ ಕೂಡ ಇಲ್ಲ ಅಂತ ಹೇಳಿ ಕಿವಿ ಮುಟ್ಕೋತಾಳೆ. ಅವಳ ಕಿವಿಲಿ ಓಲೆ ಇರಲ್ಲ. ದಾರಿ ಸಿಕ್ತು ಅಂತ ಹೇಳಿ ಶಿಯಾನ್ಗೆ ಕಾಲ್ ಮಾಡ್ತಾಳೆ. ಮತ್ತೊಂದ್ ಕಡೆ ಶಿಯಾನ್ ಕಾರ್ ಒಳಗಡೆ ಬಿದ್ದೋಗಿದ್ದ ಅವಳ ಓಲೆನ ಇಟ್ಕೊಂಡು ನೋಡ್ತಿರ್ತಾನೆ. ಅಷ್ಟರಲ್ಲಿ ಅವನ ಅಸಿಸ್ಟೆಂಟ್ಗೆ ಕಾಲ್ ಬರುತ್ತೆ. ಕಾಲ್ ನ ರಿಸೀವ್ ಮಾಡ್ತಾನೆ. ಆಗ ಶೂಯಿ ಹೇಳ್ತಾಳೆ, ಫೋನ್ ಅನ್ನ ಶಿಯಾನ್ಗೆ ಕೊಡೋದಕ್ಕೆ ಹೇಳಿ, ನಾನು ಇಯರಿಂಗು ನಿಮ್ ಕಾರಲ್ಲಿ ಬಿದ್ದೋಗಿದೆ, ಅದೇನಾದ್ರೂ ನಿಮ್ಗೆ ಸಿಕ್ತಾ? ಆಗ ಶಿಯಾನ್ ಇಯರಿಂಗ್ ನ ಕೈಯಲ್ಲೇ ಇಟ್ಕೊಂಡಿರ್ತಾನೆ, ಆದ್ರೆ ಸುಳ್ಳು ಹೇಳ್ತಾನೆ, ಅದು ನನಗೆ ಸಿಕ್ಕಿಲ್ಲ. ಆಗ ಶೂಯಿ ಹೇಳ್ತಾಳೆ, ಆ ಇಯರಿಂಗು ನನಗೆ ತುಂಬಾನೇ ಇಂಪಾರ್ಟೆಂಟು. ಆಗ ಶಿಯಾನ್ ಹೇಳ್ತಾನೆ, ಅದೆಷ್ಟು ಇಂಪಾರ್ಟೆಂಟು? ಆಗ ಶೂಯಿ ಹೇಳ್ತಾಳೆ, ಅದು ಹಳೆ ಕಾಲದ್ದು, ನಮ್ಮ ಅಜ್ಜಿ ನಮ್ಮ ಅಮ್ಮನ ಕೊಟ್ಟಿದ್ರು, ನಮ್ಮಮ್ಮ ನನಗ್ ಕೊಟ್ಟಿದ್ರು, ನಾನು ಇದನ್ನ ನನ್ನ ಮದ್ವೆ ಸಮಯದಲ್ಲಿ ಹಾಕೋಬೇಕು. ಆಗ ಶಿಯಾನ್ ಹೇಳ್ತಾನೆ, ಇದು ಪ್ಲಾಸ್ಟಿಕ್ದು. ಆಗ ಶೂಯಿ ಹೇಳ್ತಾಳೆ,
ನಮ್ಮ ಮನೇಲಿ ಸ್ವಲ್ಪ ಬಡತನ, ನನ್ಗಾಗಿ ಕೊಟ್ಟಿರೋದು ಇದೊಂದೇ. ಅವಳ ಮಾತ್ ಕೇಳಿ ಶಿಯಾನ್ ನಗ್ತಿರ್ತಾನೆ. ಅವನ ಅಸಿಸ್ಟೆಂಟ್ಗೆ ಹೇಳ್ತಾನೆ ಶೂಯಿಗೆ ಈ ಇಯರಿಂಗ್ ನ ತಲುಪಿಸು ಅಂತ. ಆ ಶೂಯಿನ ಕೇಳ್ತಾನೆ ಇದು ನಿಮಗೆ ಯಾವಾಗ ಬೇಕು, ಎಲ್ಲಿಗೆ ಬಂದ್ ಕೊಡ್ಲಿ? ಆಗ ಶೂಯಿ ಹೇಳ್ತಾಳೆ ನೀವೇನು ಬರದ್ ಬೇಡ, ನಾನೇ ಬಂದು ಕಲೆಕ್ಟ್ ಮಾಡ್ಕೋತೀನಿ. ಶಿಯಾನ್ ಅಸಿಸ್ಟೆಂಟ್ ಶೂಯಿಗೆ ಲೊಕೇಶನ್ ನ ಸೆಂಡ್ ಮಾಡ್ತಾನೆ. ಶಿಯಾನ ಮೀಟ್ ಮಾಡೋದಿಕ್ಕೆ ಮತ್ತೆ ಅವಕಾಶ ಸಿಕ್ಕಿದ್ರಿಂದ ಶೂಯಿ ತುಂಬಾನೇ ಖುಷಿ ಆಗ್ತಾಳೆ. ಮತ್ತೊಂದ್ ಕಡೆ ಶಿಯಾನ್ ನೋಡ್ತೀವಿ, ಮನೆ ಹತ್ರ ಬಂದಿರ್ತಾನೆ. ನೀಸ್ಗೆ ಹೇಳ್ತಾನೆ ನೀನು ರೂಮ್ಗೆ ಹೋಗು, ನಾನು ಹೊರ್ಗಡೆ ಬಾ ಅಂತ ಹೇಳೋವರ್ಗು ಬರ್ಬಾರ್ದು, ರೂಮಲ್ಲೇ ಇರ್ಬೇಕು. ಶೂಯಿನ ಶಿಯಾನ್ ಅದೇ ಮನೆಗೆ ಬರೋದಕ್ಕೆ ಹೇಳಿರ್ತಾನೆ, ಅದ್ರಿಂದ ನೀಸ್ ನ ರೂಮ್ ಒಳಗಡೆ ಕಳಿಸ್ತಾನೆ. ಅಷ್ಟರಲ್ಲಿ ಶೂಯಿ ಕೂಡ ಶಿಯಾನ್ ಮನೆಗೆ ಬರ್ತಾಳೆ. ನಾನು ಇಯರಿಂಗ್ ನ ತಗೊಂಡೋಗೋದಕ್ಕೆ ಅಂತ ಬಂದೆ ಅಂತ ಹೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ ಆ ಟೇಬಲ್ ಮೇಲೆ ಇಟ್ಟಿದ್ದೀನಿ, ತಗೋ ಅಂತ ತೋರಿಸ್ತಾನೆ. ಆಗೋಳು ಇಯರಿಂಗ್ ನ ತಗೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಟೇಬಲ್ ಮೇಲೆ ಒಂದು ಮ್ಯಾಗಝಿನ್ ಇರುತ್ತೆ, ಅದನ್ನ ನೋಡಿ ಶಿಯಾನ್ ಕೇಳ್ತಾಳೆ ನಿಮ್ಗೂ ಕೂಡ ಈ ಮ್ಯಾಗಝಿನ್ ಇಷ್ಟನ, ನಾನು ಇದನ್ನ ಓದ್ತೀನಿ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಶಿಯಾನ್ಗೆ ಕಾಲ್ ಬರುತ್ತೆ. ನೀನು ಎಲ್ಲಾ ಮೀಟಿಂಗ್ ನು ಕ್ಯಾನ್ಸಲ್ ಮಾಡಿದ್ಯಾ, ಮನೇಲಿದ್ಯಾ ಅಥವಾ ಬೇರೆ ಎಲ್ಲಾದ್ರೂ ಹೋಗಿದ್ಯಾ, ಯಾರನ್ನಾದ್ರೂ ಡೇಟ್ ಮಾಡ್ತಿದ್ಯಾ? ಆಗ ಶಿಯಾನ್ ಅವನ್ ಪ್ರಶ್ನೆಗೆ ಏನು ಉತ್ತರ ಕೊಡಲ್ಲ, ಬ್ಯುಸಿ ಆಗಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಶೂಯಿನ ಕೇಳ್ತಾನೆ ಇನ್ನೇನಾದ್ರೂ ಕೇಳೋದಿದ್ಯಾ? ಆಗ ಅವಳು ಕೇಳ್ತಾಳೆ ಮ್ಯಾರೇಜ್ ಸ್ಟೋರಿಗಾಗಿ ಕೆಲವೊಂದು ಇನ್ಫಾರ್ಮೇಶನ್ ತಗೋತಾಳೆ. ಶಿಯಾನ್ ಜೊತೆ ಮಾತಾಡ್ತಾ ಇಂಟರ್ವ್ಯೂ, ಬಿಸ್ನೆಸ್ ಬಗ್ಗೆ ಕೆಲವೊಂದು ಐಡಿಯಾ ಕೂಡ ಕೊಡ್ತಾಳೆ. ಮಾತ್ ಕೇಳಿ ಅವನು ತುಂಬಾನೇ ಇಂಪ್ರೆಸ್ ಆಗ್ತಾನೆ. ಸಡನ್ ಆಗಿ ಮೇಲೆದ್ದು ಶೂಯಿ ಹತ್ರ ಬಂದು ನಿಂತ್ಕೋತಾನೆ. ನಿನ್ಗೆ ಕುಡಿಯೋದ್ರಲ್ಲಿ ಏನ್ ಇಷ್ಟ ಅಂತ ಕೇಳ್ತಾನೆ. ಆಗೋಳು ಲೆಮನ್ ಜ್ಯೂಸ್ ಅಂತ ಹೇಳ್ತಾಳೆ. ಅವಳಿಗಾಗಿ ಜ್ಯೂಸ್ ಮಾಡ್ತಿದ್ರೆ ಶೂಯಿ ಮಾತ್ರ ಅವನನ್ನ ಪ್ರೀತಿಯಿಂದ ನೋಡ್ತಾ ನಿಂತಿರ್ತಾಳೆ. ಅವಳಿಗೆ ಕುಡಿಯೋದಿಕ್ಕೆ ಜ್ಯೂಸ್ ಕೊಡ್ತಾನೆ. ಇಬ್ರು ಕೂಡ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ರೂಮಿಂದ ವಾಯ್ಸ್ ಬರುತ್ತೆ. ಸೋಫಾ ಮೇಲೆ ಹುಡುಗಿ ಬಟ್ಟೆ ಇರುತ್ತೆ. ಅವಳಿಗೆ ಅನ್ಸುತ್ತೆ ಶಿಯಾನ್ಗೆ ಗರ್ಲ್ ಫ್ರೆಂಡ್ ಇರ್ಬೇಕು ಅಂತ. ಅವನನ್ನ ಕೇಳ್ತಾಳೆ ನಾನ್ ಬಂದು ನಿಮ್ಮನ್ನ ನಿಮ್ ಗರ್ಲ್ ಫ್ರೆಂಡ್ ನ ಡಿಸ್ಟರ್ಬ್ ಮಾಡದ್ನ? ಆಗ ಶಿಯಾನ್ ಹೇಳ್ತಾನೆ ಅವಳು ನನ್ ಗರ್ಲ್ ಫ್ರೆಂಡ್ ಅಲ್ಲ, ನೀ. ಆಗ ಶೂಯಿ ರೂಮ್ ಅಲ್ಲಿರೋದು ನಿಮ್ ಗರ್ಲ್ ಫ್ರೆಂಡ್ ಅಲ್ವಾ ಅಂತ ಹೇಳಿ ರೂಮ್ ಕಡೆ ನೋಡ್ತಾ ಅವನ ಕೈಗೆ ಜ್ಯೂಸ್ ಬಾಟಲ್ ನ ಕೊಟ್ಟು ಅಲ್ಲಿಂದ ಓಡೋಗ್ತಾಳೆ. ಇಯರಿಂಗ್ ನು ಕೂಡ ತಗೊಳಲ್ಲ. ಆಗವನು ಆ ಇಯರಿಂಗ್ ನ ನೋಡ್ತಾ ಈ ಇಯರಿಂಗ್ ನು ತಗೊಳ್ದಲೆ ಹೋಗ್ತಿದ್ದಾಳೆ, ಇವ್ ಟ್ರಿಕ್ ತುಂಬಾ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾನೆ. ರೂಮ್ ಅಲ್ಲಿ ಇದ್ದ ಹುಡ್ಗಿ ಆಚೆ ಬರ್ತಾಳೆ. ಯಾವ್ದೋ ಹುಡ್ಗಿ ವಾಯ್ಸ್ ಕೇಳಿಸ್ತಿತ್ತು. ಯಾರೋಳು, ನಿಮ್ ಗರ್ಲ್ ಫ್ರೆಂಡ್ ಅಂತ ಕೇಳ್ತಾಳೆ. ಆದ್ರೆ ಶಿಯಾನ್ ಅವಳ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಈ ಹುಡ್ಗಿ ಬೇರೆ ಯಾರು ಅಲ್ಲ, ಶೂಯಿ ಎಕ್ಸ್ ಬಾಯ್ ಫ್ರೆಂಡ್, ಹೊಸ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಲೀಸ್ ಅಬ್ರಾಡ್ ಹೋಗೋದಿಕ್ಕೆ ಪರ್ಮಿಷನ್ ಕೇಳ್ತಾಳೆ. ಆದ್ರೆ ಅವನು ಪರ್ಮಿಷನ್ ಕೊಡಲ್ಲ. ಮತ್ತೊಂದ್ ಕಡೆ ಶೂಯಿ ಫ್ರೆಂಡ್ ನ ನೋಡ್ತೀವಿ. ಶೂಯಿ ಜೊತೆ ಫೋನ್ ಅಲ್ಲಿ ಮಾತಾಡ್ತಿರ್ತಾಳೆ. ಅಲ್ಲಿಗೆ ಒಬ್ಬ ಹುಡುಗ ಬರ್ತಾನೆ. ಅವಳ ಜೊತೆ ಮಾತಾಡ್ತಾ ಅವಳನ್ನ ಇಂಪ್ರೆಸ್ ಮಾಡೋದಿಕ್ಕೆ ನೋಡ್ತಾನೆ. ಆದ್ರೆ ಅವಳು ಅವನನ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ರಾತ್ರಿ ಶಿಯಾನ್ ಮಲ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾನೆ. ಶೂಯಿ ಇಯರಿಂಗ್ ನ ನೋಡ್ತಾ ಅವಳನ್ನ ನೆನಪು ಮಾಡ್ಕೋತಿರ್ತಾನೆ. ನೆಕ್ಸ್ಟ್ ಡೇ ಶೂಯಿ ಆಫೀಸ್ಗೆ ಬಂದಿರ್ತಾಳೆ. ಅವಳ ಫ್ರೆಂಡ್ ಬಂದು ಹೇಳ್ತಾಳೆ ಯೂನಿ ಡೈರೆಕ್ಟರ್ ನ ಮೀಟ್ ಮಾಡೋದಿಕ್ ಹೋಗಿದ್ಲು, ಅವಳ ಆರ್ಟಿಕಲ್ ಸೆಲೆಕ್ಟ್ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ. ಅದಾದ್ಮೇಲೆ ಶೂಯಿ ವಾಶ್ರೂಮ್ ಹೋಗೋದಿಕ್ಕೆ ಅಂತ ಬರ್ತಾಳೆ. ಅಲ್ಲಿ ಲೂಹಿ ಫೋನ್ ಅಲ್ಲಿ ಮಾತಾಡೋದನ್ನ ಕೇಳಿಸ್ಕೊತಾಳೆ. ಅವಳು ಫೋನ್ ಅಲ್ಲಿ ಹೇಳ್ತಾಳೆ ಶೂಯಿ ಔಟ್ಲೈನ್ ನ ಕಾಪಿ ಮಾಡಿ ಶಿಯಾನ್ ನ ಇಂಟರ್ವ್ಯೂ ಮಾಡ್ಕೊಂಡ್ ಬಂದೆ, ಆದ್ರೆ ಶೂಯಿಗೆ ಕೊಟ್ಟಿರೋಷ್ಟು ಇನ್ಫಾರ್ಮೇಶನ್ ನನಗ್ ಕೊಟ್ಟಿಲ್ಲ. ಆದ್ರೂ ಶೂಯಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾಳೆ ಅಂತ ಫೋನ್ ಅಲ್ಲಿ ಮಾತಾಡ್ತಾ ಮಿರರ್ ಕಡೆ ನೋಡ್ತಾಳೆ. ಹಿಂದೆ ಶೂಯಿ ನಿಂತಿರೋದನ್ನ ನೋಡಿ ಫೋನ್ ನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಅವಳನ್ನ ನೋಡಿ ತುಂಬಾ ಗಾಬರಿಯಾಗಿರ್ತಾಳೆ. ಆಗ ಶೂಯಿ ಹೇಳ್ತಾಳೆ ನನ್ಗಿಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕ್ಯಾಬಿನ್ ಗೆ ಬಂದು ಹೇಳ್ತಾಳೆ ಲೂಹಿ ನನ್ನ ಔಟ್ಲೈನ್ ನ ಕದ್ದು ಶಿಯಾನ್ ನ ಇಂಟರ್ವ್ಯೂ ಮಾಡಿದ್ದಾಳೆ. ಆಗ ಮಿಸ್ ಈ ಹೇಳ್ತಾಳೆ ನನಗೆ ಗೊತ್ತು, ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಇದಾದ್ಮೇಲೆ ಸ್ಯಾನ್ ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಶೂಯಿ ಹೋಗಿರ್ತಾಳೆ. ಮತ್ತೊಂದ್ ಕಡೆ ಶಿಯಾನ್ ನೀಸ್ಗಾಗಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡಿರ್ತಾನೆ. ಅಲ್ಲಿಗೆ ಲೀಸ್ ಬಂದು ಟಿಫನ್ ಮಾಡ್ತಿರ್ಬೇಕಾದ್ರೆ ಶಿಯಾನ್ ಹೇಳ್ತಾನೆ ಬೇಗ ತಿಂಡಿ ಮಾಡು, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಆಗ ಲೀಸ್ ಹೇಳ್ತಾಳೆ ಯಾವ ಕೆಲ್ಸ, ನನಗೆ ಬೇರೆ ಅಪಾರ್ಟ್ಮೆಂಟ್ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಹೇಳ್ತಾನೆ ನೀನು ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ನಿನ್ ಕಾರ್ಡ್ ಅನ್ನ ಡಿಆಕ್ಟಿವೇಟ್ ಮಾಡ್ತೀನಿ, ಮನೆ ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವನ್ ಮಾತ್ ಕೇಳಿ ಕೆಲ್ಸಕ್ಕೆ ಹೋಗೋದಿಕ್ಕೆ ಒಪ್ಕೋತಾಳೆ. ಶಿಯಾನ್ ಲೀಸ್ ನ ಅವಳು ಕೆಲಸ ಮಾಡೋಂತ ಜಾಗಕ್ಕೆ ಬಿಡೋದಿಕ್ಕೆ ಅಂತ ಬಂದಿರ್ತಾನೆ. ಅಲ್ಲಿ ಶೂಯಿನ ನೋಡ್ತಾನೆ. ಶೂಯಿ ಅವಳ ಫ್ರೆಂಡು ಇಂಟರ್ನ್ಶಿಪ್ ಗಾಗಿ ಇಬ್ರು ಹೊಸ ಎಂಪ್ಲಾಯ್ಸ್ ಬರ್ತಿದ್ದಾರೆ ಅಂತ ಹೇಳಿ ಮಾತಾಡ್ಕೊಂಡು ಬರ್ತಾರೆ. ಮಿಸ್ ಶೂಯಿನ ಕ್ಯಾಬಿನ್ ಗೆ ಬರೋದಕ್ಕೆ ಹೇಳಿ ಅವಳಿಗೆ ಹೇಳ್ತಾರೆ ಇಂಟರ್ನ್ಶಿಪ್ ಗೆ ಇಬ್ರು ಮೆಂಬರ್ಸ್ ಬಂದಿದ್ದಾರೆ, ಅದರಲ್ಲಿ ಒಬ್ಬ ಹುಡುಗಿ ನಿನ್ ಅಸಿಸ್ಟೆಂಟ್ ಆಗಿ ಇಟ್ಕೋ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ ನಾನು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಿ, ಅವರಿಗೆ ಕೆಲಸ ಕಲ್ಸೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಈ ಶೂಯಿನ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತಾರೆ. ಅದರಿಂದ ಕೊನೆಗೂ ಅವಳು ಒಪ್ಕೋತಾಳೆ. ರೆಸ್ಯೂಮ್ ನ ತಗೊಂಡು ಅವಳ ಫ್ರೆಂಡ್ ಹತ್ರ ಬಂದು ಕೂತ್ಕೋತಾಳೆ. ಶೂಯಿ ಫ್ರೆಂಡು
ರೆಸ್ಯೂಮ್ ನ ನೋಡಿ ಹೇಳ್ತಾಳೆ, ಈ ಹುಡುಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ರಿಚ್ ಫ್ಯಾಮಿಲಿ ಕೂಡ, ಒಳ್ಳೆ ಯೂನಿವರ್ಸಿಟಿಲೇ ಓದಿದಾಳೆ, ಆದ್ರೆ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿಲ್ಲ. ಇನ್ನೊಂದು ಹೊಸ ಸಮಸ್ಯೆ ಬಂದಿದೆ, ಇದನ್ನ ಹೇಗ್ ಸಂಭಾಳಿಸ್ತೀಯಾ ಅಂತ ಹೇಳ್ತಾಳೆ. ಯೂನಿ ಗೌನ್ ನ ಇಂಟರ್ವ್ಯೂ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಆ ಗೌನಿಗೆ ಕಾಲ್ ಬರುತ್ತೆ. ನೀಸಾ ಕಾಲ್ ಮಾಡಿರ್ತಾಳೆ, ನನ್ನನ್ನ ಕೆಲ್ಸದ ಹೆಸರು ಹೇಳಿ ಕೂಡಾಕ್ತಿದ್ದಾರೆ, ನೀನೇ ನನ್ನನ್ನ ಕಾಪಾಡ್ಬೇಕು. ಆಗ ಗೌನಿ ಹೇಳ್ತಾನೆ, ಇದನ್ನ ಶಿಯಾನ್ ಡಿಸೈಡ್ ಮಾಡಿರೋದು, ಅವ್ರು ಹೇಳಿದ್ದಾರೆ ಅಂದ್ಮೇಲೆ ನೀನ್ ಅದನ್ನ ಮಾಡ್ಲೇಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಯೂನಿ ಇಂಟರ್ವ್ಯೂ ಮುಗಿತಿದ್ದಾಗೆ ಗೌನ್ ನ ಫೋನ್ ನಂಬರ್ ಕೇಳ್ತಾಳೆ, ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಕೇಳೋದಿಕ್ಕೆ. ಆಗ ಗೌನಿ ಹೇಳ್ತಾನೆ, ನಿಮ್ ಜೊತೆ ಇಂಟರ್ವ್ಯೂನ ಮಾಡಿ ತುಂಬಾನೇ ಖುಷಿ ಆಯ್ತು, ಆದ್ರೆ ನನ್ಗೆ ಬೇರೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆದ್ರೆ ಅವಳಿಗೆ ಫೋನ್ ನಂಬರ್ನ ಕೊಡೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.